ಒಡೆರಳ್ಳಿ ಕುಮಾರಪ್ಪ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಸದಸ್ಯರು. ನಮ್ಮ ಒಡೆರಳ್ಳಿ ಗ್ರಾಮದ ನಮ್ಮ ಪೂರ್ವಿಕ ವಾಡಿಕೆ ಪ್ರಕಾರ ಪ್ರತಿ ವರ್ಷದಂತೆ ನಮ್ಮ ರಥೋತ್ಸವ ಮತ್ತು ಕಾಳಿಕಾಂಬ ದೇವರ ಕೆಣದರ್ಚನೆ ಹಾಗೂ ಬ್ರಹ್ಮಲಿಂಗೇಶ್ವರ ದೇವರ ರಥೋತ್ಸವವನ್ನು ಆಚರಿಸ್ಕೊಂಡ್ಬರ್ತಾ ಇದ್ದೀವಿ. ನಮ್ಮ ಊರಿನ ಪ್ರಮುಖರು, ಹಿರಿಯವರು ಮತ್ತು ನಮ್ಮ ಎಲ್ಲ ಸಂಘದ ಹುಡುಗರು, ನಮ್ಮ ಎಲ್ಲ ಯುವ ಮಿತ್ರರು ಎಲ್ಲ ಒಂದು ಸಂಪ್ರದಾಯದಂತೆ ನಮ್ಮ ರಥೋತ್ಸವದ ಅಂಗವಾಗಿ ಎಲ್ಲ ಭಾಗವಹಿಸಿದ್ದಕ್ಕೆ ನಮಗೆ ನಮ್ಮ ಧನ್ಯವಾದಗಳು. ಅದೇ ರೀತಿ ನಮ್ಮ ಚಿಕ್ಕಮಗಳೂರು ಕ್ಷೇತ್ರ ಶಾಸಕರಾಗಿರ್ತಕ್ಕಂಥ ಎಚ್.ಡಿ. ತಮ್ಮಯ್ಯನವರು ಸಹ ನಮ್ಮ ಸಮಯಕ್ಕೆ ಸರಿಯಾಗಿ ಅವರು ಆಗಮಿಸಿ ಆ ದೇವಿ ಆಶೀರ್ವಾದ ಪಡೆದು ನಮ್ಮ ಎಲ್ಲ ಹುಡುಗರು ಉತ್ಸಾಹದಿಂದ ಪ್ರತಿ ವರ್ಷದಂತೆ ವಿಜೃಂಭಣೆಯಿಂದ ರಥೋತ್ಸವನ ಒಂದು ಸಾಂಪ್ರದಾಯಿಕ ಆಚರಿಸ್ಕೋಬೇಕು ಅಂತೇಳಿ ಮನವಿ ಮಾಡ್ತಾ ನಮಗೆ ಅವರು ಸ್ವಾಗತ ಕೋರಿ, ಅವ್ರಿಗೂ ಸಹ ನಮ್ಮ ತಮ್ಮಯ್ಯನರಿಗೆ ನಮ್ಮ ಊರಿನ ವತಿಯಿಂದ ಒಂದು ಶಾಲವನ್ನು ಒತ್ತಿಸಿ ಅವರಿಗೆ ಮಾಲಾರ್ಪಣೆ ಮಾಡಿ ಸ್ವಾಗತ ಕೋರಿ ಅವ್ರನ್ನ ಸಂಜೆ ಮತ್ತೆ 5 ಗಂಟೆಗೆ ಅವರ ಬರಮಾಡ್ಕು ಅಂತೇಳಿ ನಮ್ಮ ಎಲ್ಲ ಹುಡುಗರಲ್ಲಿ ಮನವಿ ಮಾಡಿದಾಗ ಆಯಿತು ಅಂತ ಬರ್ತೀವಿ ಅಂತ ಹೇಳಿ ಎಲ್ಲರಿಗೂ ಒಂದು ಆಶೀರ್ವಾದ ಮಾಡಿ ಅವ್ರು ದಯಮಾಡಿಸಿ ಅವರನ್ನು ನಿರ್ಗಮಿಸಿ ಕಳಿಸಿದ್ದೀವಿ. ಮತ್ತು ನಮ್ಮ ಜಾತ್ರಾ ಮಹೋತ್ಸವ ಈ ಇತ್ತೀಚೆಗೆ 106 ವರ್ಷಗಳಿಂದ ಪ್ರತಿ ವರ್ಷದಂತೆಯೂ ನಮ್ಮ ತಮ್ಮಯ್ಯನವರು ಅವರ ಶಾಸಕರಾದ ಮೇಲೆ ಇದಕ್ಕೆ 3ನೇ ಬಾರಿ ನಮ್ಮ ಶಾಸಕರು ಈ ಊರಿಗೆ ಬಂದು ನಮ್ಮ ಗ್ರಾಮದ ದೇವತೆಯ ಆಶೀರ್ವಾದ ಪಡೆದು ನಮಗೆ ಶುಭ ಹಾರೈಸಿ ನಮ್ಮ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಸ್ಪಂದಿಸಿ ಮತ್ತು ನಮ್ಮ ದೇವಸ್ಥಾನಕ್ಕೆ ಒಂದು 15 ಲಕ್ಷ ರೂಪಾಯಿನ ಅನುದಾನ ನೀಡಿ ಮತ್ತು ನಮ್ಮ ರಸ್ತೆ ಕಾಮಗಾರಿಗೆ ಒಂದು 3 ಕೋಟಿನ ರಸ್ತೆಯನ್ನು ಆದೇಶ ಮಾಡಿಸಿ ಈ ಕೆಲವೇ ದಿನಗಳಲ್ಲಿ ಅದನ್ನು ಶಂಕುಸ್ಥಾಪನೆ ಮಾಡಿ ನಮ್ಮ ಶಾಸಕರನ್ನ ಮನವೊಲಿಸಿ ಎಲ್ಲರ ಆ ಕ್ಷೇತ್ರದ ಅಭಿವೃದ್ಧಿಗೆ ಜನಸೇವಕರಾಗಿ ಜನಹಿತರಾಗಿ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳಿಗೆ ಹೆಚ್ಚಿನ ಮನವೊಲಿಕೆ ಮಾಡಿ ಅವರನ್ನು ಪ್ರೀತಿಯಿಂದ ಪೂರ್ತಿ ಭಾವನೆಗಳಿಂದ ಅವರನ್ನು ಬರಮಾಡಿಕೊಂಡಿದ್ದೀವಿ. ಆ ಶಾಸಕರು ಮುಂದಿನ 2028ರಲ್ಲಿ ಇದಕ್ಕಿಂತ ಹೆಚ್ಚಿನ ಜನಾಶೀರ್ವಾದದಿಂದ ಮತ್ತೆ ಆಯ್ಕೆ ಮಾಡಿ ಆರಿಸಿ ಬರಲಿ ಅಂತ ತುಂಬ ಶುಭ ಹಾರೈಸ್ತೀನಿ.